ಮೇಲ್ಭಾಗದಲ್ಲಿ ಇರೋದೇ ದೊಡ್ಡ ತಪ್ಪಾಗಿದೆ. ಕಾವೇರಿ ನದಿ ನಮ್ಮ ರಾಜ್ಯದಲ್ಲಿ ಇರೋದೇ ನಮ್ಗೆ ಶಾಪ ಆಗ್ಬಿಟ್ಟಿದೆ. ಸುಗ್ರೀವಾಜ್ಞೆ ತತ್ತಿರೋ, ರಾಜೀನಾಮೆ ಕೊಡ್ತಿರೋ, ರಸ್ತೆ ಬರ್ತಿರೋ, ಸುಪ್ರೀಂ ಕೋರ್ಟ್ ಹೋಗ್ತಿರೋ, ಅದು ನಿಮಗೆ ಸೇರಿದ್ದು. ನೀವು ಕನ್ನಡಿಗರ ಹಿತ ಕಾಯ್ಬೇಕಾಗಿರೋದು ನಿಮ್ಮ ಆದ್ಯ ಕರ್ತವ್ಯ. ಎಲ್ಲೋ ಕೂತು ದೂರದ ದೆಹಲಿಯಲ್ಲೋ ಮದ್ರಾಸಲ್ಲೋ ಕೂತ್ಕೊಂಡು ನೀವು ದಿಢೀರಂತ 3,500 ಕ್ಯೂಸೆಕ್ಸ್ ನೀರ್ ಬಿಡ್ರಿ ಅಂತ ಹೇಳಿದ್ರೆ ವಾಸ್ತವವಾಗಿ ನೀರಲ್ಲಿ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಗಮನಿಸಬೇಕಿದೆ. ರೈತರನ್ನು ಬಲಿಕೊಡುತ್ತಿರುವ ಆದೇಶಕ್ಕೆ ಹೇಳಿ ಧಿಕ್ಕಾರ. ರೈತರನ್ನು ಹಿತವನ್ನು ಬಲಿಕೊಡುತ್ತಿರುವ ಆದೇಶಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಕಾವೇರಿ ಎಂದೆಂದು, ಕಾವೇರಿ ಎಂದೆಂದು ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಕನ್ನಡ ಸಂಘಟನೆಗಳ ಹೋರಾಟಕ್ಕೆ, ಕನ್ನಡ ಪರ ಸಂಘಟನೆಗಳ ಹೋರಾಟಕ್ಕೆ, ರೈತ ಪರ ಸಂಘಟನೆಗಳ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಆಘಾತಕಾರಿ ಆದೇಶವನ್ನ ಕಾವೇರಿ ನಿಯಂತ್ರಣಾ ಸಮಿತಿ ದಿಢೀರ್ನೆ ಮಾಡಿತು. ಏನಂದ್ರೆ 4,500 ಕ್ಯೂಸೆಕ್ಸ್ ನೀರನ್ನ 3,500 ಕ್ಯೂಸೆಕ್ಸ್ ನೀರನ್ನ ನಿರಂತರವಾಗಿ 15 ದಿನಗಳ ತನಕ 4 TMC ವರೆಗೂ ನೀರನ್ನ ಬಿಡಬೇಕು ಅಂತ ಹೇಳಿ ಆಗ ನಾವೆಲ್ಲರೂ ದಿಢೀರ್ನೆ ಈ ಒಂದು ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ. ಏನು ನಿನ್ನೆ ದಿಢೀರ್ನೆ 3,500 ಕ್ಯೂಸೆಕ್ಸ್ ನ 15 ದಿವಸಗಳು ನಿರಂತರ ಬಿಡಬೇಕು ಅಂತ ಹೇಳಿ ಕಾವೇರಿ ನಿಯಂತ್ರಣಾ ಮಂಡಳಿ ಆದೇಶವನ್ನು ಮಾಡುತ್ತೆ. ಎಲ್ಲೋ ಕೂತು ದೂರದ ದೆಹಲಿಯಲ್ಲೋ ಮದ್ರಾಸಲ್ಲೋ ಕೂತ್ಕೊಂಡು ನೀವು ದಿಢೀರಂತ 3,500 ಕ್ಯೂಸೆಕ್ಸ್ ನೀರ್ ಬಿಡ್ರಿ ಅಂತ ಹೇಳಿದ್ರೆ ವಾಸ್ತವವಾಗಿ ನೀರಲ್ಲಿ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಗಮನಿಸಬೇಕಿದೆ. ಅದ್ರ ಹೆಸರೇ ನ್ಯಾಯಮಂಡಳಿ. ಇಲ್ಲದೆ ಇರೋ ನೀರನ್ನ ಎಲ್ಲಿಂದ ಬಿಡ್ಲಿಕ್ಕೆ ಸಾಧ್ಯ? ಕೋಟ್ಯಾಂತರ ರೂಪಾಯಿ ಖರ್ಚನ್ನ ಕೂಡ ಮಾಡಿ ದುಡ್ಡು ಕೊಟ್ಟಕ್ಕೂ ನಾವು ಸಿದ್ಧಾರೆ. ತಮಿಳ್ನಾಡಿಗೆ ದುಡ್ಡು ಕೊಟ್ಬಿಡ್ರಿ 200 ಕೋಟಿ ಅಂದ್ರೆ ಕೊಟ್ಬಿಡ್ಬೋದು. ನೀರ್ ಕೊಡ್ರಿ ಅಂದ್ರೆ ಎಲ್ಲಿಂದ ತಂದು ಕೊಡೋದು? ಮಳೆ ಇಲ್ಲ, ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ, ರೈತರು ಕಂಗಾಲಾಗಿದ್ದಾರೆ, ಜನ ಜಾನುವಾರುಗಳು ಪರಿಸ್ಥಿತಿ ದಿಕ್ಕೆಟ್ಟು ಹೋಗಿದೆ. ಬೆಂಗಳೂರಿನಲ್ಲಿ ಕುಡಿಯಕ್ಕೆ ನೀರಿನ ಅಭಾವ ತಲೆದೂರಂತ ಎಲ್ಲ ಸಾಧ್ಯತೆಗಳು ಇರುವಂತ ಸಂದರ್ಭದಲ್ಲಿ ಕಾವೇರಿ ನೀರನ್ನ ಬಿಟ್ಬಿಡ್ರಿ ಅಂತ ಹೇಳಿದ್ರೆ ಕೇವಲ 15 TMC ನೀರಿದೆ. ಅದರಲ್ಲಿ ಸುಮಾರು 5ರಿಂದ 6 TMC ನೀರು ಡೆಡ್ ಸ್ಟೋರೇಜ್ ಅಂತ ನಿಂತ್ಕೊಳ್ಳುತ್ತೆ. ಅದು ಯಾವುದಕ್ಕೂ ಉಪಯೋಗಕ್ಕೆ ಬರಲ್ಲ. ಇನ್ನು ಕೇವಲ ಉಳಿಯುವಂತದ್ದು 8-9 TMC ನೀರು. ಆ 8-9 TMC ನೀರಲ್ಲಿ 4 TMC ಇವ್ರು ಬಿಟ್ಬಿಟ್ರೆ ಕನ್ನಡಿಗರು ಏನ್ ಮಾಡ್ಬೇಕು, ಇಲ್ಲಿನ ಜನ ಏನ್ ಮಾಡ್ಬೇಕು, ಇಂತ ಒಂದು ಸಾಮಾನ್ಯ ಜ್ಞಾನ ಕೂಡ ಇರ್ಬೇಕಿತ್ತು. ಈ ನ್ಯಾಯಮಂಡಳಿಗಳು ಕೇವಲ ಮೆದುಳನ್ನ ಕಾನೂನನ್ನು ಉಪಯೋಗಿಸಿದ್ರೆ ಆಗಲ್ಲ, ಹೃದಯವನ್ನು ಕೂಡ ಉಪಯೋಗಿಸ್ಬೇಕಾಗ್ತದೆ. ಕಾನೂನಲ್ಲೇನು ಬರ್ಬಿಡ್ಬೋದು, ಈ ವರ್ಷ ಇಷ್ಟು TMC ನೀರ್ ಬಿಡ್ರಿ, ಈ ತಿಂಗಳಲ್ಲಿ ಇಷ್ಟು TMC ನೀರ್ ಬಿಟ್ಬಿಡ್ರಿ ಅಂತ. ಎಲ್ಲಿಂದ ಬಿಡಕ್ ಸಾಧ್ಯ? ನಾವು ಮೇಕೆದಾಟನ್ನ ಕಟ್ಟೋಣ ಅಂತ ಹೋಗಿ ಮೇಕೆದಾಟನೆ ಕಟ್ಟಿದ್ರೆ ಕೂಡ ತಮಿಳರಿಗೆ ಅನುಕೂಲ ಆಗ್ತದೆ. ಆದ್ರೆ ಮೇಕೆದಾಟನೆ ಕಟ್ಟಲಿಕ್ಕೆ ನಮ್ಗೆ ಯಾರು ತೊಂದರೆ ಮಾಡ್ತಾರೆ? ಹೋಗ್ಲಿ, ಪ್ರತಿ ವರ್ಷ ಈ ಸಮಸ್ಯೆ ಆಗುತ್ತಲ್ಲ. ಮಳೆಗಾಲದಲ್ಲಿ ನಿರಂತರವಾಗಿ 100 TMC ನೀರು ವ್ಯರ್ಥವಾಗಿ ಸಮುದ್ರವನ್ನ ಸೇರುತ್ತೆ. ಅದನ್ನಾದ್ರೂ ವ್ಯವಸ್ಥೆ ಮಾಡಿ ವ್ಯವಸ್ಥಿತವಾಗಿ ಬಳಸಿಕೆ ಮೂಲಕ ಏನಾದ್ರೂ ಪರ್ಯಾಯ ವ್ಯವಸ್ಥೆಯನ್ನ ತಮಿಳ್ನಾಡು ಮಾಡ್ಕೋಬೇಕಲ್ವಾ? ಆ ತಮಿಳ್ನಾಡು ಅದನ್ನ ಕೂಡ ಯೋಚನೆ ಮಾಡಲ್ಲ. ಮತ್ತೆ ಇಲ್ದಿರೋ ನೀರನ್ನ KRSL ಇಂದನೇ ಬಿಡಬೇಕು ಅನ್ನೋದು. ಹೂಳು ತೆಗೆಯೋದಕ್ಕೆ ಕೂಡ ನಮ್ಗೆ ತೊಂದರೆ ಮಾಡೋಂಥದ್ದು. ಹೂಳು ತೆಗೆಯೋದಕ್ಕೂ ಕೂಡ ನಾವು ಅವ್ರನ್ನ ಕೇಳ್ಬೇಕಾಗ್ತದೆ ಅಂತ ದುಸ್ಥಿತಿಲಿ ಕನ್ನಡಿಗರಿದ್ದೀವಿ. ನಾವು ಮೇಲ್ಭಾಗದಲ್ಲಿ ಇರೋದೇ ದೊಡ್ಡ ತಪ್ಪಾಗಿದೆ. ಕಾವೇರಿ ನದಿ ನಮ್ಮ ರಾಜ್ಯದಲ್ಲಿ ಇರೋದೇ ನಮ್ಗೆ ಶಾಪ ಆಗ್ಬಿಟ್ಟಿದೆ. ಇಂಥ ಒಂದು ಸಂದರ್ಭದಲ್ಲಿ ನಿನ್ನೆ ದಿಢೀರ್ನೆ ಆದೇಶ ಏನ್ ಮಾಡಿದೆ ಅದನ್ನ ಸಂಪೂರ್ಣ ಧಿಕ್ಕರಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಎಂತದ್ದೇ ಪರಿಸ್ಥಿತಿಯಲ್ಲೂ ರಾಜ್ಯ ಸರ್ಕಾರ ಆ ಒಂದು ಆದೇಶವನ್ನ ಧಿಕ್ಕರಿಸಬೇಕು. ಸುಗ್ರೀವಾಜ್ಞೆ ತತ್ತಿರೋ, ರಾಜೀನಾಮೆ ಕೊಡ್ತಿರೋ, ರಸ್ತೆ ಬರ್ತಿರೋ, ಸುಪ್ರೀಂ ಕೋರ್ಟ್ ಹೋಗ್ತಿರೋ, ಅದು ನಿಮಗೆ ಸೇರಿದ್ದು. ನೀವು ಕನ್ನಡಿಗರ ಹಿತ ಕಾಯ್ಬೇಕಾಗಿರೋದು ನಿಮ್ಮ ಆದ್ಯ ಕರ್ತವ್ಯ. ತಮಿಳುನಾಡಿನವರು ಯಾವಾಗಲೂ ಖ್ಯಾತೆ ತೆಕ್ಕೊಂಡು ಬಂದು ನಮ್ಗೆ ನೀರ್ ಕೊಡು ಅಂದ್ರೆ ಅಲ್ಲಿರುವಂತ ನೀರನ್ನ ಈ ನ್ಯಾಯಮಂಡಳಿ ಬಂದು ಪರಿಶೀಲನೆ ಮಾಡಬೇಕು. ಖುದ್ದು ಪರಿಶೀಲನೆ ಮಾಡಿ ಆಮೇಲೆ ಆದೇಶವನ್ನು ಹೊರಡಿಸಬೇಕು. ಅದು ಬಿಟ್ಬಿಟ್ಟು ಪೇಪರ್ ಅಲ್ಲಿ ಐತೆ, ಪೆನ್ ಐತೆ ಅಂತ ಹೇಳ್ಬಿಟ್ಟು ಆದೇಶ ಮಾಡಿದ್ರೆ ಇದನ್ನ
ಖಂಡಿತ ನಾವು ಒಪ್ಪಲಿಕ್ಕೆ ತಯಾರಿಲ್ಲ. ಎಂತ ಪರಿಸ್ಥಿತಿಯಲ್ಲೂ ಕನ್ನಡಿಗರು ಈ ಒಂದು ಆದೇಶವನ್ನು ನಾವು ಧಿಕ್ಕರಿಸ್ತೀವಿ. ಇದನ್ನ ಮೀರಿ ರಾಜ್ಯ ಸರ್ಕಾರ ನೀರನ್ನ ಬಿಟ್ಟರೆ ರಸ್ತೆಯಲ್ಲಿ ರಕ್ತನೇ ಚೆಲ್ಲುತ್ತೆ, ರಕ್ತ ಹರಿಯುತ್ತೆ ಕರ್ನಾಟಕದಲ್ಲಿ. ಅಂತ ಪರಿಸ್ಥಿತಿ ಖಂಡಿತ ನಿರ್ಮಾಣ ಆಗುತ್ತೆ. 2001ರಲ್ಲಿ ಕಾವೇರಿ ಗಲಾಟೆ ಆಗಿ ಬೆಂಗಳೂರು ಎಷ್ಟೋ ಕ್ಲೀನ್ ಆಗಿತ್ತು. ಮತ್ತೊಮ್ಮೆ ಅಂತ ದಿನಗಳು ಮರುಕಳಿಸುವಂತದ್ದು ಆಗ್ತದೆ. ರಾಜ್ಯ ಸರ್ಕಾರ ಈ ಕೂಡಲೇ ಅದನ್ನ ಎಚ್ಚೆತ್ಕೊಬೇಕು.